ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ಟೈಮ್ 5:30 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಕ್ಲೀನ್ ಮಾಡಿ ದೇವ್ರ ದೀಪ ಹಚ್ಬಿಟ್ಟು ಬಂದು ಕೂತ್ಕೊಂಡೆ. ಇವತ್ತು ಎಳ್ಳು ಬೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ಮಾಡೋಕ್ಕಾಗಲ್ಲ, ಯಾಕಂದರೆ ಇವತ್ತೆಲ್ಲ ಫುಲ್ಲು ಬಟ್ಟೆ ಎಲ್ಲ ವಾಶ್ ಮಾಡಿ ನಾಳೆ ಎಲ್ಲ ಮಡ್ಚಿಡೋದಾಗುತ್ತೆ ಮತ್ತು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಾಗುತ್ತೆ. ಹಾಗಾಗಿ ಇವತ್ತೇ ಎಳ್ಳು ಬೆಲ್ಲ ಮಾಡೋಣ ಅಂತೇಳ್ಬಿಟ್ಟು ಇವತ್ತೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತೇ ಸ್ಟಾರ್ಟ್ ಆಗಿದೆ ಪ್ರಿಪ್ರೇಷನು. ಆಲ್ರೆಡಿ ನಾನು ಇದು ಒಣಕೊಬ್ಬರಿದು ಮೇಲ್ಗಡೆ ಸಿಪ್ಪೆನ ತುರಿದ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಕಡಲೆ ಬೀಜ ಮತ್ತು ಇದು ಕೊಬ್ಬರಿ ಬೆಲ್ಲ ಎಲ್ಲ ಹೆಚ್ಕೋಬೇಕು. ಕಡಲೆ ಬೀಜನೂ ಹುರ್ಕೋಬೇಕು, ಎಳ್ಳು ಹುರ್ಕೋಬೇಕು. ಈಗ ಟೈಮ್ 5:30 ಆಗಿದೆ. ಈಗ ಹೋಗ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ವಿಂಟರ್ ಇರೋದ್ರಿಂದ 5 ಗಂಟೆಗೆಲ್ಲ ಕತ್ಲಾಗುತ್ತೆ. 5 ಗಂಟೆಗೆ ಕತ್ಲಾದರೆ 8 ಗಂಟೆ ಥರ ಕಾಣಿಸ್ತಾ ಇರುತ್ತೆ. ನಮಗೆ ಅಯ್ಯೋ ಇಷ್ಟೊಂದು ಟೈಮ್ ಆಗಿದೆಯಲ್ಲ ಅನಿಸುತ್ತೆ. ನೋಡಿದರೆ ಇನ್ನೂ 5 ಗಂಟೆ 5:30 ಆಗಿರುತ್ತೆ ಅಷ್ಟೇ. ಈಗ ಮತ್ತೆ ಎಳ್ಳು ಬೆಲ್ಲ ಮಾಡಬೇಕೀಗ. ಇಲ್ಲೇ ಶ್ರೇಯಾನ ಆಟಾಡ್ತಾ ಇದ್ದಾರೆ. ಶ್ರೇಯಾ ಟಿ ವಿ ನೋಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಶ್ರೇಯಾನ ಆಟಾಡ್ತಾ ಇದ್ದಾನೆ. ಈಗ ಇವರಿಗೂ ಹಾಲು ಮಾಡಿಕೊಡ್ಬೇಕು. ನೋಡಿ ಕಡಲೆ ಬೀಜ ಇದು 1 kg ಅಷ್ಟಿದೆ. ಇದು ಮತ್ತು ಕಡಲೆನೂ ಇದೆ, ಆಲ್ಮೋಸ್ಟ್ ಕಡಲೆನೂ ಇದೆ. ಇಲ್ಲಿ ಎಳ್ಳು ಒಂದಿಷ್ಟಿದೆ, ಅದೇ ನೋಡಬೇಕು ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಬೆಲ್ಲನೂ ಇದೆ, ಬೆಲ್ಲ ತೆಗೆದಿಡಬೇಕು. ಕೊಬ್ಬರಿನೂ ನೋಡಿ ಮೇಲ್ಗಡೆ ಸಿಪ್ಪೆಲ್ಲ ಇದು ಮಾಡಿಬಿಟ್ಟು ಇಟ್ಟಿದ್ದೀನಿ. 2 ಕೊಬ್ಬರಿ ತೊಗೊಂಡಿದ್ದೀನಿ. ಇದರಲ್ಲಿ ಇದ್ದೆ ಕೂತ್ಕೊಂಡು ಇದರಲ್ಲಿ ಮಾಡಿಕೊಂಡೆ. ಈಗ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ಮತ್ತು ಕಡಲೆ ಬೀಜ ಹುರ್ಕೋಬೇಕು. ಈ ಥರ ಬೆಲ್ಲ ತಂದಿದ್ದಾರೆ. ಕಡಲೆ ಬೀಜ ಹುರಿಯೋಕ್ಕಂತೇಳಿ ಬಾಣಲಿನ ಬಿಸಿಗಿಟ್ಟಿದ್ದೀನಿ. ಇಲ್ಲಿ ನಾನು 400ರಿಂದ 450 ಗ್ರಾಮ್ ಅಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ನಾನು ಹುರ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಎಲ್ಲ ಕಡೆ ನೀಟಾಗಿ ಹುರಿಬೋದು. ಹಾಗಾಗಿ ಇದು ಹುರಿತಾನೆ ಬೇರೆ ಕೆಲಸಗಳು ಮಾಡ್ಕೋಬೋದು. ಕೊಬ್ಬರಿ ಇದೆಯಲ್ಲ ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೋದು, ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೋದು. ನೋಡಿ ಈಗ ಹುರಿತಾನೇ ಇದ್ದೀನಿ. ಈಗ ನೋಡಿ ಈವನಾಗಿ ಎಲ್ಲ ಕಡೆನೂ ಹುರಿದಾಗಿದೆ. ಈಗ ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದೇ ಬಾಣಲಿಗೆ ನಾನು ಒಂದು 150 ಗ್ರಾಮ್ ಅಷ್ಟು ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಎಳ್ಳು ಇಷ್ಟೇ ಇತ್ತಿತ್ತು, ಹಾಗಾಗಿ ಇಷ್ಟೇ ಹಾಕ್ಕೊತಾ ಇದ್ದೀನಿ. 100ರಿಂದ 150 ಗ್ರಾಮ್ ಇರ್ಬೋದು ಇದು. ನಾನು ಇದೇ ಅಂದ್ಕೊಂಡೆ, ಬಟ್ ಖಾಲಿಯಾಗಿದೆ. ನಾಳೆ ತೊಗೊಂಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕಬೇಕು. ಎಳ್ಳು ಬೆಲ್ಲಗೆ ಎಳ್ಳೇ ಜಾಸ್ತಿ ಇರಬೇಕು, ಸ್ವಲ್ಪ ಕಮ್ಮಿ ಇದೆ. ನಾಳೆ ಹುರಿದ್ಬಿಟ್ಟು ಹಾಕ್ತೀನಿ. ಈಗ ನೋಡಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ. ಇದು ಕೂಡ ಹುರ್ಕೊಂಡಾಗಿದೆ. ಇದಾದಮೇಲೆ ಇದು ತಣ್ಣಗೆ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಈಗ ನಾನು ಕೊಬ್ಬರಿನ ಹೆಚ್ಕೊತಾ ಇದ್ದೀನಿ. ಕೊಬ್ಬರಿ ಸ್ವಲ್ಪ ಹಸಿಯಾಗಿದೆ, ಹಾಗಾಗಿ ನಾನು ಸ್ವಲ್ಪ ಹಾಗೆ ಹುರ್ಕೊಳ್ತೀನಿ ಅಷ್ಟೇ. ಇಲ್ಲಿ ಬಿಸಿಲು ತುಂಬ ಕಮ್ಮಿ ಬರ್ತಾ ಇದೆ ವಿಂಟರ್ ಆಗಿರೋದ್ರಿಂದ. ಹಾಗಾಗಿ ನೋಡಿ 2.5 ಇದಿದೆ, ಕೊಬ್ಬರಿ ಇದೆ, ಇಷ್ಟ ಆಗಿದೆ. ಈಗ ಸಣ್ಣಕ್ಕೆ ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ಬಿಸಿಲು ಇಲ್ಲ, ಬಿಸಿಲಿದ್ದಿದ್ರೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಬಿಸಿಲಿಲ್ಲ ಅಂತೇಳ್ಬಿಟ್ಟು ಲೋ ಫ್ಲೇಮಲ್ಲಿ ನಾನು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಹುರ್ಕೊಳ್ತಾ ಇಲ್ಲ, ಜಸ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. 2ರಿಂದ 3 ನಿಮಿಷ ಹಾಗೇ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಈಗ ಇದು ಬಿಸಿ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತೀನಿ. ಕಡಲೆನೂ ಕೂಡ ಅಷ್ಟೇ ಒಂದು 2 ನಿಮಿಷ ಅಷ್ಟೇ ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಇದನ್ನು ಬಿಸಿಯಾಗಿದೆ, ಎಲ್ಲ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾಗಕ್ಕೆ ಬಿಡಬೇಕು. ಎಳ್ಳು ತಣ್ಣಗಾಗಿದೆ, ಅದಕ್ಕೆ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಮತ್ತು ಕಡಲೆ ಇದೆಲ್ಲ ತಣ್ಣಗಾಗಬೇಕು. ಅಷ್ಟರೊಳಗೆ ನಾನು ಮಕ್ಕಳಿಗೆ ಹಾಲು ಮಾಡಿಕೊಡ್ತಾಯಿದ್ದೀನಿ. ಮತ್ತು ಕಾಫಿಗೂ ಅಷ್ಟೇ, ನಮಗೂ ಕಾಫಿ ಬೇಕಲ್ವ, ಅದಕ್ಕೆ ಹಾಲು ಬಿಸಿಗಿಟ್ಟಿದ್ದೀನಿ. ಸ್ನ್ಯಾಕ್ಸಿಗೆ ಇವತ್ತು ಕಾರ್ನ್ಫ್ಲೇಕ್ಸಿಂದು ಮಿಕ್ಸ್ಚರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿನೆಲ್ಲ ಈ ರೀತಿ ಸೌಟಿನ ಸಹಾಯದಿಂದ ಈಗ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಬೆಳ್ಳುಳ್ಳಿನ ಈ ರೀತಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ ನೋಡಿ, ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ, ಒಂದು 1/4 ಬಟ್ಲಷ್ಟು.
ಅದಕ್ಕೆ ಈ ರೀತಿ ಜಾಲರಿ ಇರೋಂಥದ್ದು ತೊಗೊಂಬಿಟ್ಟು ಅದರಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿ ಕೊಡುತ್ತೆ ಅಂತೇಳ್ಬಿಟ್ಟು ಹಾಕೋದು. ಮಂಡಕ್ಕಿಗೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ತುಂಬ ಒಳ್ಳೆಯದಲ್ವ, ಈ ರೀತಿ ಸ್ನ್ಯಾಕ್ಸಲ್ಲಿ ಆ್ಯಡ್ ಮಾಡೋದ್ರಿಂದ ತಿನ್ಕೊಳ್ತೀವಿ. ಸೊ ಹಾಗಾಗಿ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ಕಿಪ್ ಮಾಡಬೇಕು ಅಂದರೆ ಸ್ಕಿಪ್ಪು ಕೂಡ ಮಾಡ್ಬೋದು. ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಫ್ರೈ ಆಗಿದೆ. ಈಗ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 1/4 ಬಟ್ಲಸ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಜಸ್ಟ್ ಹೀಗೆ ಎಣ್ಣೆಗೆ ಬಿಟ್ಬಿಟ್ಟು ತೆಗೆದುಬಿಡಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಬೇಗ. ಒಂದು 2 ಸೆಕೆಂಡಿಗೆ ಒಣಗಿದ ಮೆಣಸಿನ್ಕಾಯಿ ಕಪ್ಪಾಗುತ್ತೆ ನೋಡಿ. ಇದೂ ಆಗಿದೆ. ಈಗ ಒಂದು ಅರ್ಧ ಬಟ್ಲಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಇದೂ ಅಷ್ಟೇ ಎಣ್ಣೆಲೆ ಕರ್ಕೊಳ್ತಾ ಇದ್ದೀನಿ ನೋಡಿ. ಇದು ರೆಡಿ ಆಯಿತು. ಇದನ್ನು ಸೋಸ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಬಟ್ಲಷ್ಟು ಕಡಲೆ ತೊಗೊಂಡಿದ್ದೀನಿ. ತುಂಬ ಫಾಸ್ಟ್ ಆಗುತ್ತೆ ಫ್ರೆಂಡ್ಸ್, ಬೇಗ ಮಾಡ್ಬೋದು. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಇದು ಕಾರ್ನ್ಫ್ಲೇಕ್ಸು. ಈಗ ನಾನು ಒಂದು 2 ಹಿಡಿಯಷ್ಟು ಕಾರ್ನ್ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 4 ಹಿಡಿಯಷ್ಟು ಕಾರ್ನ್ಫ್ಲೇಕ್ಸನ್ನು ತೊಗೊಂಡಿದ್ದೀನಿ. ಇದು ಕಾರ್ನ್ಫ್ಲೇಕ್ಸ್ ಸಣ್ಣದಿರುತ್ತೆ, ಎಣ್ಣೆಗೆ ಹಾಕಿದ ತಕ್ಷಣ ಹರಳ್ಕೊಬಿಡುತ್ತೆ, ತುಂಬ ಆಗಿಬಿಡುತ್ತೆ. ಒಂದು 4 ಹಿಡಿಗೆ ತುಂಬ ಇದು ಮಿಕ್ಸ್ಚರ್ ರೆಡಿ ಆಗುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದು. ಸೊ ನೀವು ಮನೇಲಿ ಟ್ರೈ ಮಾಡಿ. ಈಗ ನೋಡಿ, ಇದು ಎಲ್ಲ ಕರ್ದಿ ಆಗಿದೆ. ಈಗ ನೋಡಿ ಎಲ್ಲ ಈ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಸ್ಪೂನ್ ಆಗಿರೋದ್ರಿಂದ 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದಾದಮೇಲೆ 1/4 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕೋದ್ರಿಂದ. ಬೇಕಂದರೆ ನೀವು ಸಕ್ಕರೆನೂ ಕೂಡ ಸೇರಿಸ್ಬೋದು, ನಾನೇನು ಸಕ್ಕರೆ ಹಾಕ್ತಾ ಇಲ್ಲ. ಸೇರಿಸಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪಾತ್ರೆಯಲ್ಲಿ ಈ ಥರ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಇದಾದಮೇಲೆ ಶ್ರೇಯಾ ಮತ್ತು ಶ್ರೇಯಾನಿಗೆ ನಾನು ಕೊಡ್ತಾಯಿದ್ದೀನಿ. ಅವರಿಗಂತೂ ತುಂಬ ಇಷ್ಟ ಈ ಸ್ನ್ಯಾಕು, ಹಾಗಾಗಿ ಅವರಿಗೆ ಇಬ್ಬರಿಗೂ ಕೊಡ್ತಾಯಿದ್ದೀನಿ ಬೌಲಿಗೆ ಹಾಕ್ಬಿಟ್ಟು. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಈಗ ಶ್ರೇಯಾ ಬಂದಳು, ಶ್ರೇಯಂಗೆ ಕೊಡ್ತಾಯಿದ್ದೀನಿ ನೋಡಿ. ಖುಷಿಯಾಗಿಬಿಟ್ಲು. ಶ್ರೇಯಾನಿಗೆ ಫುಲ್ ನಿದ್ದೆ ಬಂದಿತ್ತು, ಬಟ್ ಮಿಕ್ಸ್ಚರ್ ಕೊಟ್ಟಿದ ತಕ್ಷಣ ತುಂಬ ಇಷ್ಟ ಆಗೋಯ್ತು ಅವನಿಗೆ. ನಿದ್ದೆ ಗಣ್ಣಲ್ಲಿ ಬೇಡ ಬೇಡ ಅಂತಿದ್ದ, ಆಮೇಲೆ ಮತ್ತೆ ಇಸ್ಕೊಂಡು ತಿಂದ. ಅವನಿಗೆ ದಿನಕ್ಕೊಂದು 10 ಸರಿ ಜುಟ್ಟಾಕಬೇಕು ಅನಿಸುತ್ತೆ. ಹಾಕಿದ್ರೆ 100 ಸರಿ ಎಳ್ಕೊಳ್ತಾ ಇರ್ತಾನೆ. ಈ ಥರ ಬಿಚ್ಕೊಂಡು ಹೋಗ್ತಾ ಇರುತ್ತೆ. ಈಗ ನೋಡಿ ನಮಗೆ ಇದು, ನನಗೆ ಮತ್ತು ಹರೀಶಿಗೆ ಕಾಫಿ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಮ್ಮ ಕಾಫಿ ಎಲ್ಲ ಮುಗೀತು. ಈಗ ಕಡಲೆಬೀಜನೂ ತಣ್ಣಗಾಗಿದೆ. ಈಗ ನೋಡಿ ಎಷ್ಟು ಈಸಿಯಾಗಿ ಕಡಲೆಬೀಜನ ಬಿಡಿಸ್ಬೋದು ಅಂತ. ತುಂಬ ಕಷ್ಟ ಅಂದ್ಕೊಳ್ಳೋರು ಈ ರೀತಿ ಮಾಡಿ. ಇದು ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡ್ತೀವಲ್ಲ, ಅದು ಮ್ಯಾಶರು. ಈ ರೀತಿ ಮಾಡೋದ್ರಿಂದ ಸಿಪ್ಪೆನೂ ಬಿಟ್ಟೋಗುತ್ತೆ, ಮತ್ತು ಅರ್ಧ ಭಾಗನೂ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನೆಲ್ಲ ಫಸ್ಟು ತುಂಬ ಕಷ್ಟಪಟ್ಟು ಮೊರಕ್ಕೆ ಹಾಕಿ ಈ ರೀತಿ ಮಾಡ್ತಾಯಿದ್ದೆ. ಈ ರೀತಿ ಅಮ್ಮ ಒಂದ್ಸರಿ ತೋರಿಸಿದ್ರು, ಆವಾಗಿಂದ ತುಂಬ ಈಸಿ ಆಗೋಯಿತು. ಈಗ ಅದು ಮಾಡ್ತಾಯಿದ್ದೆ, ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಮಾಡೋಣ ಅಂತೇಳ್ಬಿಟ್ಟು ಒಣಗಿದ ಕೊಬ್ಬರಿನೂ ಮತ್ತು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಎಳ್ಳಿಂದು ಮಿಕ್ಸ್ಚರಿಗೆ, ಈ ಬಾಕ್ಸಿಗೆ. ಈಗ ಅರ್ಧ ಭಾಗ ಆಗಿದೆಯಲ್ವಾ, ಆ ಕಡಲೆ ಬೀಜನೆಲ್ಲ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಈ ಥರ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಮ್ಯಾಶರ್ ತೊಗೊಂಡು ಈ ಥರ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಕಷ್ಟ ಅಂತ ಅಂದ್ಕೊಳ್ಳೋರು ಕೂಡ ಮಾಡ್ಬೋದು. ಕಡಲೆ ಬೀಜ ಬಿಡಿಸೋದೇ ಒಂದು ಕಷ್ಟ, ಬಟ್ ಈ ಥರ ಮಾಡೋದ್ರಿಂದ ಬೇಗ ಆಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಲ್ಲ ಅರ್ಧ ಆಗಿದೆ. ಈಗೆಲ್ಲ ಬಿಡಿಸಾಯಿತು ನೋಡಿ, ಈ ರೀತಿ ಆಗಿದೆ. ತುಂಬ ಈಸಿಯಾಗಿ ಬಿಡಿಸ್ಬೋದು. ನೋಡಿ ಇಷ್ಟೊಂದು ಬಂದಿದೆ ಕಡಲೆ ಬೀಜ. ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ, ಬೇಗ ಆಗೋಯ್ತು ನನಗೆ ಬಿಡಿಸೋದಕ್ಕೆ. ಈಗ ಈ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನಾನು. ಪೆಪ್ಪರ್ಮೆಂಟ್ಗಳು ಹಾಕಬೇಕಾಗಿತ್ತು, ಅದಿಲ್ಲ, ಇದು ಹೋಗಿ ತರಬೇಕು ನಾನು. ಅದೊಂದು ಮಿಸ್ ಆಗಿದೆ ಅಷ್ಟೇ.
ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಬೆಲ್ಲನ ಹೆಚ್ಕೊಳ್ಳೋಣ. ಬೆಲ್ಲನೂ ಅಷ್ಟೇ ತುಂಬ ಸಾಫ್ಟಾಗಿತ್ತು. ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬ ಚೆನ್ನಾಗಾಗಿರೋದು, ಬಟ್ ಬಿಸಿಲೇ ಇಲ್ಲ. ಹಾಗೆ ಈ ಸರಿ ಅಂತೂ ಹಾಗೇ, ಯಾಕಂದರೆ ತುಂಬ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಒಣಗ್ಸೋಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಟ್ಟಾಗ್ತಾ ಇದೆ. ಎಷ್ಟು ಕಟ್ಟಾಗುತ್ತೋ ಅಷ್ಟು ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಪುಡಿ ಆಗಿದೆಲ್ಲ ಪೊಂಗಲಿಗೆ ಯೂಸ್ ಮಾಡ್ಕೋಬೋದು, ಇಲ್ಲ ಕಾಫಿ ಟೀಗೆ ಯೂಸ್ ಮಾಡ್ಕೋಬೋದು. ನೋಡಿ ಬೆಲ್ಲನೂ ರೆಡಿಯಾಗಿದೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಎಳ್ಳು ಬೆಲ್ಲ ರೆಡಿ ಆಯಿತು. ಇನ್ನು ಪೆಪ್ಪರ್ಮೆಂಟ್ ಒಂದು ಹಾಕಬೇಕು. ಪೆಪ್ಪರ್ಮೆಂಟ್ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ತೊಗೊಂಬಂದ್ಬಿಟ್ಟು ಹಾಕಬೇಕು. ಎಳ್ಳು ಕೂಡ ಕಮ್ಮಿ ಇದೆ, ಎಳ್ಳು ಕೂಡ ತಂದುಬಿಟ್ಟು ಹುರಿದ್ಬಿಟ್ಟು ಹಾಕಬೇಕು. ಈಗ ನೋಡಿ ಎಳ್ಳು ಬೆಲ್ಲ ರೆಡಿ ಆಯಿತು. ಅದಾದಮೇಲೆ ನಾವು ಹೊರಗಡೆ ಹೊರಟ್ವಿ. ಅಡುಗೆಗೂ ಕೂಡ ಏನೂ ಮಾಡಿರಲಿಲ್ಲ, ಅದಕ್ಕೆ ಹರೀಶು ಹೊರಗಡೆ ಹೋಗೋಣ, ಹಾಗೆ ಹಬ್ಬಕ್ಕೆ ತರಕಾರಿ ಎಲ್ಲ ತೊಗೋಬೇಕಿತ್ತು, ತೊಗೊಂಡ್ಬಿಟ್ಟು ಬರೋಣ ಅಂತ ಹೇಳಿದರು. ಸೊ ನಾವು ಮೆಗಾ ಮಾರ್ಟಿಗೆ ಹೋಗ್ತಾಯಿದ್ದೀವಿ. ಫಸ್ಟು ಅಲ್ಲಿ ಪೆಪ್ಪರ್ಮೆಂಟ್ ಎಲ್ಲ ಸಿಗುತ್ತೆ, ನಾನು ನೋಡಿದ್ದೆ, ಅಲ್ಲೇ ನೋಡಿದ ನೆನಪು, ಅದಕ್ಕೆ ಫಸ್ಟ್ ಮೆಗಾ ಮಾರ್ಟಿಗೆ ಹೋಗ್ತಾಯಿದ್ದೀನಿ. ನಿಮಗೂ ಫಸ್ಟ್ ಟೈಮ್ ನಾನು ಕರ್ಕೊಂಡು ಹೋಗ್ತಾ ಇರೋದು ಮೆಗಾ ಮಾರ್ಟಿಗೆ. ಇಲ್ಲಿ ಶ್ರೇಯಾನೆಲ್ಲ ಹಾಯ್ ಮಾಡಿದರು, ಹರೀಶ್ ಹಾಯ್ ಮಾಡಿದರು. ಶ್ರೇಯಾನ್ ಹಾಯ್ ಮಾಡ್ತಾ ಇದ್ದಾನೆ, ಆ ಕಡೆಯಿಂದ ಬಗ್ಗೆ ನೋಡ್ತಾ ಇದ್ದ, ಈ ಕಡೆಯಿಂದ ಬಾ ಅಂತ ಹೇಳಿದೆ. ಸೊ ಇಲ್ಲಿ ಇದು ಮನಾಮದಲ್ಲಿದೆ ಮೆಗಾ ಮಾರ್ಟು, ಲುಲು ಸೆಂಟರ್ ಮೆಗಾ ಮಾರ್ಟ್ ಅಂತ. ಇದು ಮರೀನಾ ಮಾಲು. ಇಲ್ಲಿ ಬಟ್ಟೆಗಳೆಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಬ್ರ್ಯಾಂಡೆಡು. ಸೊ ನಾವು ರೀಚ್ ಆದ್ವಿ ನೋಡಿ ಮೆಗಾ ಮಾರ್ಟು. ಇದು ಲುಲು ಸೆಂಟರ್ ಅಂತ ಹೇಳ್ಬಿಟ್ಟು ಇಲ್ಲೇ ಬರ್ತೀವಿ ನಾವು ಮೆಗಾ ಮಾರ್ಟಿಗೆ. ಎಲ್ಲ ಥರದ ಇಂಡಿಯನ್ ಐಟಮ್ಸ್ ಸಿಗುತ್ತೆ. ಶ್ರೇಯಾನಿಗೆ ಮಾಸ್ಕ್ ಹಾಕೋಕ್ಕಾಗಿಲ್ಲ, ಯಾಕಂದರೆ ಅವ್ನು ಮಂಕಿ ಟೋಪಿ ಹಾಕ್ಕೊಂಡಿದ್ದ. ಸೊ ಮಾಸ್ಕ್ ಹಾಕಿದರೆ ಕೆಳಗೆ ಇಳಿತಾ ಇತ್ತು, ಅದಕ್ಕೆ ಮಂಕಿ ಟೋಪಿನೇ ಈ ರೀತಿ ಮಾಡಿಬಿಟ್ವಿ. ಸುಮ್ಮನೆ ಹಾಕಿಸ್ಕೊತಾನೆ, ಆ ಥರ ಏನಿಲ್ಲ, ಆರಾಮಾಗಿ ಹಾಕಿಸ್ಕೊತಾನೆ. ಅಲ್ಲಿ ನೋಡಿ ಡ್ಯಾನ್ಸ್ ಮಾಡ್ಕೊಂಡು ಅಪ್ಪ ಮಗ ಹೋಗ್ತಾ ಇರೋದು. ರೈಟ್ ಸೈಡಿಗೆ ನೋಡ್ತಾ ಇರ್ಬೋದು, ಇಲ್ಲಿ ಜ್ಯೂಸು ಚಿಪ್ಸು ಎಲ್ಲ ಕಾಯಿನ್ ಹಾಕ್ಬಿಟ್ಟು ತೊಗೊಳ್ಳೋದು, ನೀರು ಎಲ್ಲ ಇದೆ. ಸೊ ಒಳಗಡೆ ತುಂಬ ಚೆನ್ನಾಗಿದೆ. ಮೆಗಾ ಮಾರ್ಟಲ್ಲಿ ತುಂಬ ಅಂಗಡಿಗಳಿದೆ. ಇಲ್ಲಿ ಸ್ಲಿಪ್ಪರ್ ಅಂಗಡಿ ಇದೆ, ರೈಟ್ ಸೈಡಿಗೆ ಏನು ಪಾತ್ರೆ ಅಂಗಡಿ, ಫ್ಲಾಸ್ಕು ಎಲ್ಲ ಇದೆ. ನಾವು ಬಂದಾಗಿಂದ ನೋಡ್ತಾ ಇದ್ದೀವಿ, ಬೈ ಒನ್ ಗೆಟ್ ಒನ್ ಅಂತಲೇ ಇರುತ್ತೆ ಅದು ಆಫರು. ಯಾವಾಗಲೂ ಅದೇ ಆಫರ್ ಇರುತ್ತೆ, ಬೇರೆ ಆಫರೇ ನೋಡಿಲ್ಲ ನಾನು ಅಂಗಡಿಯಲ್ಲಿ. ಈಗ ನೋಡಿ ಇದೇ ಮೆಗಾ ಮಾರ್ಟು. ಎಲ್ಲ ರೀತಿಯ ಐಟಮ್ ಸಿಗುತ್ತೆ, ಇಂಡಿಯನ್ ಐಟಮು ತುಂಬ ಚೆನ್ನಾಗಿರುತ್ತೆ. ಸೊ ಈ ಟೆಂಪ್ರೇಚರ್ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಆಫರ್ಸು ಇದೆ, ತುಂಬ ಚೆನ್ನಾಗಿದೆ ಆಫರ್ಸು. ತುಂಬ ದೊಡ್ಡದಾಗಿದೆ, ಫಸ್ಟ್ ಫ್ಲೋರ್ ಕೂಡ ಇದೆ, ಅಲ್ಲಿ ಕ್ಲಾತ್ ಸೆಕ್ಷನ್ಸ್ ಇದೆ, ಚೆನ್ನಾಗಿದೆ. ಇದು ಸೆಟ್ಟು ನಾವು ತೊಗೊಂಡಾಗ 7.9 ಇತ್ತು, ಇವಾಗ 3.9 ಆಗಿತ್ತು, ಅದಕ್ಕೆ ನೋಡ್ತಾ ಇದ್ವಿ. ಬಟ್ ನಾವು ತೊಗೊಂಡಿದ್ದು 25 ಪೀಸಸ್ಸು, ಇದು 20 ಪೀಸಸ್ ಸೆಟ್ಟು. ಸೊ ಹರೀಶ್ ಹೇಳ್ತಾಯಿದ್ರು ಕಮ್ಮಿ ಆಗಿದೆ ನೋಡು ಅಂತೇಳ್ಬಿಟ್ಟು. ಇಲ್ಲೆಲ್ಲ ಶಾಂಪೂಸು, ಈ ಕಡೆ ಎಲ್ಲ ಚಾಕ್ಲೇಟ್ಸು, ಬಿಸ್ಕೆಟು, ಈ ರೀತಿ ತುಂಬ ಐಟಮ್ಸ್ ಇದೆ. ನನಗೆ ಪಿಕ್ಕಲ್ ಬೇಕಾಗಿತ್ತು, TDM ಅಂತ ಬ್ರ್ಯಾಂಡಿಂದು, ಅದು ತುಂಬ ಚೆನ್ನಾಗಿರುತ್ತೆ ಪಿಕ್ಕಲು. ಸೊ ಇಲ್ಲಿ 3 ಇದೆ, ನನಗೆ 3 ಬೇಡಾಗಿತ್ತು. ನನಗೆ ಮಿಕ್ಸ್ ವೆಜಿಟೇಬಲ್ಸ್ ಅಂತ ಇರುತ್ತಲ್ಲ, ಅದೇನು ಇಷ್ಟ ಆಗಲ್ಲ. ನಿಮಗೆಲ್ಲ ಯಾರಿಗೆ ಇಷ್ಟ ಆಗುತ್ತೆ ಅಂತ ತಿಳಿಸಿ. ನನಗೊಂದು ಸ್ವಲ್ಪ ಇಷ್ಟ ಆಗಲ್ಲ. ಲೆಮನ್ ಇಷ್ಟ ಆಗುತ್ತೆ, ಮ್ಯಾಂಗೋ ಇಷ್ಟ ಆಗುತ್ತೆ ಅಷ್ಟೇ. ಅದಕ್ಕೆ ನೋಡ್ತಾ ಇದ್ದೆ. ಮತ್ತು 3 ಬೇರೆ ಬೇಗ ಖಾಲಿ ಆಗೋಲ್ಲ, ನಮ್ಮನೇಲಿ ಪಿಕ್ಕಲ್ ಯಾರೂ ಜಾಸ್ತಿ ತಿನ್ನಲ್ಲ. ಸೊ ನೋಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫ್ರೋಝನ್ ಸೆಕ್ಷನಲ್ಲೆಲ್ಲ ಎಷ್ಟೊಂದು ವೆರೈಟೀಸ್ ಇದೆ. ಚಿಕನ್ ಅಂತೆ, ಏನೇನೋ ವೆರೈಟೀಸು, ತುಂಬ ವೆರೈಟೀಸ್ ಇದೆ. ಇಲ್ಲಿ ಮೆಷಿನ್ ಬರ್ತಾ ಇದೆಯಲ್ಲ, ಇದು ಪ್ರೈಸು ಎಷ್ಟಿದೆ ಅಂತ ನೋಡ್ಬೋದು ಆ ಮೆಷಿನು. ಇಲ್ಲಿ ಎಲ್ಲ ಹಾಲು, ಡೈರಿ ಸೆಕ್ಷನ್ಸು, ಮೊಸರು, ಹಾಲು, ಜ್ಯೂಸು, ಯೋಗರ್ಟು ಎಲ್ಲ ಇದೆ ಇಲ್ಲಿ ಈ ಸೆಕ್ಷನು. ನಮ್ಮ ಸೆಕ್ಷನ್ ಈಗ ಬಂತು, ನಾನು ಇಲ್ಲೇ ನೋಡಿದ್ದೆ. ಹೋದ ವರ್ಷವೂ ಇಲ್ಲೇ ತೊಗೊಂಡಿದ್ದು ನಾವು ಪೆಪ್ಪರ್ಮೆಂಟ್ಗಳು. ಸೊ ಇಲ್ಲಿ ಲೂಸಾಗೂ ನೀವು ತೊಗೋಬೋದು. ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಇದೆ. ಮಸಾಲೆ ಐಟಮ್ಸ್ ಎಲ್ಲ ಇದೆ, ಲವಂಗ, ಏಲಕ್ಕಿ, ಮತ್ತು ಒಣಗಿದ ಮೆಣಸಿನ್ಕಾಯಿ, ಮತ್ತು ಡ್ರೈ ಫ್ರೂಟ್ಸು, ಮತ್ತು ಮಿಕ್ಸ್ಚರ್ಗಳು, ಖಾರ, ಕಡಲೆಬೀಜ ಎಲ್ಲ ರೀತಿ ಕೂಡ ಸಿಗುತ್ತೆ ಇಲ್ಲಿ.
ಇಲ್ಲಿ ನನಗೆ ಕಡಲೆಕಾಳು ಬೇಕಿತ್ತು, ಅದಕ್ಕೆ ಕಡಲೆಕಾಳು ತೊಗೊಳ್ತಾ ಇದ್ದೀನಿ. ಚೆನ್ನಾಗೂ ಇರುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ಇದು ಗೋಧಿ ಹಿಟ್ಟು, ಇದು ಅಕ್ಕಿ ಸೆಕ್ಷನು. ಚೆನ್ನಾಗಿದೆ ಮೆಗಾ ಮಾರ್ಟು. ಇಲ್ಲೆಲ್ಲ ಆಯಿಲು ನೋಡ್ತಾ ಇರ್ಬೋದು. ಆಯಿಲ್ ಎಷ್ಟೊಂದು ವೆರೈಟಿ ಇದೆ ಗೊತ್ತಾ, ತುಂಬ ವೆರೈಟಿ ಇದೆ. ನನಗೆ ಶಾಯಿ ಜೀರ ಬೇಕಾಗಿತ್ತು, ಬಟ್ ಸಣ್ಣ ಪ್ಯಾಕೆಟ್ ಇರಲಿಲ್ಲ, ಸೊ ನಾನು ತಗೊಳ್ಳಿಲ್ಲ. ಇಲ್ಲಿ ನೋಡಿ, ಎಣ್ಣೆಗಳು ಎಷ್ಟು ಬ್ರ್ಯಾಂಡ್ ಇದೆ, ಎಷ್ಟು ಎಣ್ಣೆಗಳಿದೆ. ಸನ್ಫ್ಲವರ್ ಆಯಿಲ್ ಅಂತೆ, ಆಯಿಲು, ಈ ಆಯಿಲು, ಎಲ್ಲ ಆಯಿಲು ಇತ್ತು. ಆಮೇಲೆ ಮೈದಾ ಎಲ್ಲ ಇಲ್ಲಿದೆ, ಹಿಂಗು, ಉಪ್ಪು, ಈ ರೀತಿ ತುಂಬ ಇತ್ತು. ಸೊ ಇಲ್ಲಿ ನೋಡಿ, ಹನಿ ಎಲ್ಲ ಎಷ್ಟೊಂದು ವೆರೈಟಿ ಹನಿ ಇದೆ. ಮಿಕ್ಸ್ಚರ್ಸು, ಇಂಡಿಯನ್ ಮಿಕ್ಸ್ಚರ್ಸು ಎಲ್ಲ ಈ ರೀತಿ ಮಾಡಿಬಿಟ್ಟು ಬಾಕ್ಸಲ್ಲೂ ಇಟ್ಟಿರ್ತಾರೆ, ಇಲ್ಲ ಪ್ಯಾಕೆಟ್ಸಲ್ಲೂ ಇರುತ್ತೆ. ಅದಾದಮೇಲೆ ನಾನು ಉಪ್ಪಿನಕಾಯಿ ಸೆಕ್ಷನಿಗೆ ಬಂದೆ. ನನಗೆ TDMinದೇ ಬೇಕಾಗಿತ್ತು, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನನಗೆ ಸಿಕ್ತು ಮಾವಿನಕಾಯಿ ಉಪ್ಪಿನಕಾಯಿ, ಮ್ಯಾಂಗೋ ಪಿಕ್ಕಲ್ಲು. ಸೊ ತೊಗೊಂಡೆ ನಾನು. ತುಂಬ ದಿನದಿಂದ ಇದು ಬರ್ತಾ ಇರಲಿಲ್ಲ, ಈಗ ಸ್ಟಾಕಿಗೆ ಬಂದಿದೆ. ಸಖತ್ ಖುಷಿಯಾಯಿತು, ತೊಗೊಂಡ್ಬಿಟ್ಟೆ. ಇಲ್ಲಿ ನೋಡಿ, ಮೊಟ್ಟೆ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಮೊಟ್ಟೆ ಇದೆ ಅಂತ. ಅದಾದಮೇಲೆ ಇಲ್ಲಿ ತರಕಾರಿ ಸೆಕ್ಷನಿಗೆ ಬಂದ್ವಿ. ತರಕಾರಿ ಏನು ನಾವು ತೊಗೊಳಕ್ಕೆ ಹೋಗಿಲ್ಲ, ಬಾಳೆಕಾಯಿ ಒಂದು ತೊಗೊಂಡೆ ಅಷ್ಟೇ, ಬೇರೆ ಏನು ತೊಗೊಳಕ್ಕೆ ಹೋಗಿಲ್ಲ. ಇದೆಲ್ಲ ಫ್ರೂಟ್ಸು. ಇಲ್ಲೆಲ್ಲ ಬೇಕ್ರಿ ಐಟಮು, ಟೀ ಪುಡಿ, ಹಾಲು, ಸಣ್ಣ ಬಾಟಲು, ಟಿನ್ ಹಾಲ್ ಬರುತ್ತಲ್ಲ ಅದು, ಆಯಿಲ್ಸು. ಇಲ್ಲೆಲ್ಲ ಆಫರಿಂದ ಹಾಕಿರ್ತಾರೆ. ಈ ಕಡೆ ಎಲ್ಲ ರೈಟ್ ಸೈಡಿಗೆ ನೋಡ್ತಿದ್ರಲ್ಲ, ಅದೆಲ್ಲ ಆಫರಿಂದು. ಇದೆಲ್ಲ ಆಫರ್ಸ್ ಇರುತ್ತೆ. ಇದು ಅಷ್ಟೇ, ರವೆ ಇಡ್ಲಿ, ಅದು ಇದು ನೋಡೋಕ್ಕೆ ಹೇಳೋಕ್ಕೂ ಬರೋಲ್ಲ, ಅಷ್ಟೊಂದು ವೆರೈಟೀಸ್ ಇದೆ ಇಲ್ಲಿ. ಇದಾದಮೇಲೆ ನೋಡಿ, ಶ್ರೇಯಾನ್ ಹೆಲ್ಪ್ ಮಾಡ್ತಾ ಇದ್ದಾನೆ. ಎಲ್ಲ ಅವನೇ ಇಟ್ಟಿದ್ದು. ಶ್ರೇಯನ್ ಕೈ ಕೊಡ್ತಾನೆ, ಇಲ್ಲ ಶ್ರೇಯಾನೇ ಇಡ್ತಾನೆ. ಅಲ್ಲಿ ಮುಗಿಸ್ಕೊಂಡ್ವಿ. ಒಂದು ಐಟಮಿಗೆ ನಾವು ಮೂರು ಅಂಗಡಿ ಹುಡುಕಿದ್ವಿ. ಅಲ್ಲಿ ಮುಗಿಸ್ಕೊಂಡು ನಾವೀಗ ದಾನಮಾಲಿಗೆ ಬಂದಿದ್ವಿ, ಲುಲ್ಲುಗೆ ಬಂದ್ವಿ. ಒಂದು ಐಟಮು, ಆ ಐಟಮಿಗೋಸ್ಕರ 3 ಮಾಲ್ ಹುಡುಕಿದ್ವಿ ಗೊತ್ತಾ. ಎಲ್ಲೂ ಸಿಗಲಿಲ್ಲ ನಮಗೆ. ಲಾಸ್ಟಿಗೆ 3ನೇ ಮಾಲಲ್ಲಿ ಸಿಕ್ಕಿದೆ ನಮಗೆ. ಅದೇನಂತ ಮುಂದೆ ಹೇಳ್ತೀನಿ ನೋಡಿ. ಈಗ ನೋಡಿ, ದಾನಮಾಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸೊ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ, ಸೊ ಬೇಗ ಹೋಗ್ಬಿಟ್ಟು ತರಕಾರಿ ಸೆಕ್ಷನಿಗೆ ಹೋದ್ವಿ. ಬೇರೆ ಎಲ್ಲೂ ಹೋಗಲಿಲ್ಲ ನೋಡೋದಕ್ಕೆ. ಫಸ್ಟ್ ತರಕಾರಿ ಸೆಕ್ಷನಿಗೆ ಬಂದ್ವಿ. ಇಲ್ಲಿ ಗೆಣಸು ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಸೊ ತೊಗೊಂಡೆ ನಾನು. ಹಬ್ಬದ ದಿವಸ ನಾವು ಗೆಣಸನ್ನು ಬೇಯಿಸ್ತೀವಿ, ಅದಕ್ಕೆ. ಅದಾದಮೇಲೆ ನನಗೆಲ್ಲ ತರಕಾರಿಗಳು ಬೇಕಿತ್ತು, ಬಟ್ ಈ ಥರ ಬಾಕ್ಸ್ ಮಾಡಿ ಇಡ್ತಾರೆ, ಬಟ್ ಅದರಲ್ಲಿ ಜಾಸ್ತಿ ಏನು ತರಕಾರಿ ಇರಲಿಲ್ಲ. ಅದಕ್ಕೆಲ್ಲ ಸಪ್ರೇಟಾಗಿ ನಾನು ತರಕಾರಿಗಳು ತೊಗೊಂಡೆ. ನಾವು ಹಬ್ಬಕ್ಕೆ ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಗೊಜ್ಜು ಮಾಡ್ತೀವಿ ಅಕ್ಕಿ ರೊಟ್ಟಿಗೆ. ಹೊಸ ವರ್ಷದ ಮೊದಲನೇ ಹಬ್ಬ ಅಲ್ವಾ, ಹಾಗಾಗಿ ಅದಕ್ಕೆ ನನಗೆಲ್ಲ ರೀತಿ ತರಕಾರಿ ಬೇಕು. ಸೊ ನಾನೆಲ್ಲ ತೊಗೊಳ್ತಾ ಇದ್ದೀನಿ, ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಅಂದ್ರೂ ಎಷ್ಟೊಂದು ಆಗುತ್ತೆ ಅಂದರೆ ತುಂಬ ಆಗುತ್ತೆ. ಸೊ ಏನು ಮಾಡೋದಕ್ಕಾಗಲ್ಲ. ಈಗ ಲುಲ್ಲುವಲ್ಲಿ ಹೂಗಳನ್ನು ಕೂಡ ಮಾಡ್ತಾರೆ, ತುಂಬ ಫ್ರೆಶ್ ಆಗಿತ್ತು. ರೇಟು ಅಷ್ಟೇ ತುಂಬ ಕಮ್ಮಿಗೆ ಸೇಲ್ ಮಾಡ್ತಾಯಿದ್ರು. ನಾವು ಹೂ ತೊಗೊಂಡ್ವಿ. ನಾವು ಮನಾಮರದಲ್ಲಿ ತೊಗೊಳ್ತಾ ಇದ್ವಿ ಹೂವು, ಬಟ್ ಈ ಸರಿ ಲುಲ್ಲುವಲ್ಲೇ ಹಾಕಿದ್ರು, ಚೆನ್ನಾಗಿತ್ತು. ಅದಾದಮೇಲೆ ನಾನಿದು ಅವರೆಕಾಯಿ ಅಂತ ಬಂದೆ ನೋಡೋಕ್ಕೆ, ಬಟ್ ಇದು ಅವರೆಕಾಯಿ ಅಲ್ಲ, ಬೇರೆ ಏನೋ ಕಾಳು ಕುಸ್ಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ನೆಕ್ಸ್ಟೋಗಿ ಹೋದ್ವಿ. ಇಲ್ಲೆಲ್ಲ ಮಾಲ್ಗಳೆಲ್ಲ 12 ಗಂಟೆ ತನಕ ಇರುತ್ತೆ. ಅಲ್ಲಿ ನಮಗೆ ಬೇಕಾಗಿರೋ ಐಟಮ್ ಸಿಕ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟೋಗಿ ಹೋಗ್ಬಿಟ್ಟು ಈಗ ಮನೆಗೆ ಬಂದ್ವಿ. ನೋಡ್ತಾ ಇರ್ಬೋದು ಕವರ್ಸು. ಈಗ ಏನೇನು ತೊಗೊಂಡ್ವಿ ಅಂತ ಹಾಗೆ ಫಾಸ್ಟಾಗಿ ತೋರಿಸ್ತೀನಿ. ಇದು ಲುಲ್ಲುವಲ್ಲಿ ತೊಗೊಂಡಿದ್ದು ಮೆಂತ್ಯ ಸೊಪ್ಪು, ಕರ್ಬೇವಿನ ಸೊಪ್ಪು, ಆಮೇಲೆ ಇದು ಬೆಂಡೆಕಾಯಿ, ಗೆಣಸು ತೊಗೊಂಡ್ವಿ. ಗೆಣಸಂತೂ ತುಂಬ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು ನೀವು. ಆಮೇಲೆ ಆರೆಂಜ್ ತೊಗೊಂಡ್ವಿ, ಹೂಕೋಸು ತೊಗೊಂಡ್ವಿ, ಆಮೇಲೆ ಬದನೆಕಾಯಿ, ಆಮೇಲೆ ಇದು ಗೋರಿಕಾಯಿ ಅಂತಾರಲ್ವ ಅದು. ಈಗ ನೆಕ್ಸ್ಟೋಯಿಂದ ಏನಂತಂದ್ವಿ ಅಂತ ತೋರಿಸ್ತೀನಿ. ಇದೇ ನೋಡಿ ನಾವು ಹುಡ್ಕೊಂಡು ಹೋಗಿದ್ದು, ಕಬ್ಬಿಗೆ ಹುಡ್ಕೊಂಡು ಊರೆಲ್ಲ ಸುತ್ತಿದ್ದೀವಿ. 3 ಮಾಲ್ ಸುತ್ತಿದ್ವಿ. 3ನೇ ಮಾಲಲ್ಲಿ ಸಿಕ್ತು ನಮಗೆ. ಸಖತ್ ಕಷ್ಟ ಆಯಿತು, ಎಲ್ಲೂ ಇರಲಿಲ್ಲ, ಎಲ್ಲ ಕಡೆ ಖಾಲಿಯಾಗಿತ್ತು. ಲುಲ್ಲುವಲ್ಲಿ ಸಣ್ಣ ಪೀಸ್ ಮಾಡಿಬಿಟ್ಟಿದ್ರು, ಬಟ್ ಚೆನ್ನಾಗಿರಲಿಲ್ಲ ಅಂತ ತಗೊಳ್ಳಿಲ್ಲ. ಬಟ್ ಇದು ಸಿಕ್ತು ಅಂತೂ ಇಂತೂ ಪೂಜೆಗೆ. ಇಲ್ಲಿ ನಾವು ಮೂಲಂಗಿ ತೊಗೊಂಡ್ವಿ, ಮತ್ತು ಸೌತೆಕಾಯಿ, ಬಾಳೆಹಣ್ಣು, ತೊಂಡೆಕಾಯಿ,
ಮತ್ತು ಇದು ಚಪ್ರದ ಅವರೆಕಾಯಿ ಅಂತಾರಲ್ಲ ಅದು, ಆಮೇಲೆ ಟ್ಯೂಟಿ ಫ್ರೂಟಿ ಬೇಕಾಗಿತ್ತು, ಮಕ್ಕಳು ಹಾಗೇನೂ ತಿಂತಾರೆ ಮತ್ತು ಕೇಕಿಗೆಲ್ಲ ಹಾಕೋಕ್ಕಾಗುತ್ತೆ ಅಂತ ತೊಗೊಂಬಂದೆ. ಅದಾದಮೇಲೆ 2 ತೆಂಗಿನಕಾಯಿ, ಈಗ ನಾನು ಮೆಗಾಮಾರ್ಟಲ್ಲಿ ಏನೇನು ತಂದೆ ಅಂತ ತೋರಿಸ್ತೀನಿ. ಎಳ್ಳು ತೊಗೊಂಡೆ, ಒಂದು 250 ಗ್ರಾಮ್ ಅಷ್ಟಿದೆ ಅದು. ಆಮೇಲೆ ಪೆಪ್ರಮೆಂಟ್ ಬೇಕಾಗಿತ್ತಲ್ಲ ಅದು ತೊಗೊಂಡಿದ್ದೀನಿ. ಬಾಳೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಇದೆ ಉಪ್ಪಿನಕಾಯಿ. ನೀವು ಬಹರಿನಲ್ಲಿದ್ದರೆ ಇದನ್ನು ಯೂಸ್ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಡಲೆಕಾಳು ತೊಗೊಂಡೆ. ಇಲ್ಲಿ ಕವರ್ ಸಪ್ರೇಟಾಗಿ ಇಟ್ಟಿದ್ರು ತೋರ್ಸೋಕ್ಕಾಗಿಲ್ಲ ನಿಮಗೆ. ಇಲ್ಲಿ ನೋಡಿ, ಇದು ಲುಲುವಲ್ಲೇ ತೊಗೊಂಡಿದ್ದು. ಹೀರೆಕಾಯಿ ತೊಗೊಂಡಿದ್ದೀನಿ, ಪಂಪ್ಕಿನ್ನು, ಸಿಹಿ ಕುಂಬಳಕಾಯಿ, ಆಮೇಲೆ ಬಿಳಿ ಕುಂಬಳಕಾಯಿ ತೊಗೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ, ಸಣ್ಣದು ಪುಟಾಣಿದು, ತುಂಬ ಚೆನ್ನಾಗಿದೆ, ವೈಟ್ ಪಂಪ್ಕಿನ್ನು. ಅದಾದಮೇಲೆ ಮಂಗಳೂರು ಸೌತೆಕಾಯಿ ನೋಡಿ, ಎಷ್ಟು ಸಣ್ಣದು ಪುಟಾಣಿದು, ನೋಡಿದ್ದೇ ಖುಷಿಯಾಯಿತು, ಸಖತ್ ಚೆನ್ನಾಗಿತ್ತು, ನೋಡೋದಕ್ಕೆ ಕ್ಯೂಟಾಗಿತ್ತು. ಸೊ ಇದೊಂದು ತೊಗೊಂಡೆ. ಆಮೇಲೆ ಅದೇ ಹೂ ತೊಗೊಂಡ್ವಿ. ಹೂ ನೋಡಿ, ಇಷ್ಟಕ್ಕೆ ನಾವು ಮನಾಮ ಟೆಂಪಲ್ ಹತ್ರ 500 ಫಿಲ್ಸ್ ಕೊಡಬೇಕು. 500 ಫಿಲ್ಸ್ ಅಂದರೆ 100 ರೂಪಾಯಿ. ಬಟ್ ಇದು ನಮಗೆ 2 ಪ್ಯಾಕೆಟ್ ಸೇರಿ ನಮಗೆ 500 ಫಿಲ್ಸ್ ಆಯಿತು. ನೋಡ್ತಾ ಇರ್ಬೋದು, ಒಂದು ಪ್ಯಾಕೆಟಿಗೆ 150, ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡ್ವಿ, ಅದಕ್ಕೆ 250. ಸೊ 2 ಸೇರಿಸಿ 500 ಫಿಲ್ಸ್ ಆಯಿತು. 500 ಫಿಲ್ಸಿಗೆ 1 ಬಿಡಿಯಷ್ಟು ನಮಗೆ ಹೂ ಬಂತು. ನಮಗೆ ಪ್ರಾಫಿಟ್ ಆದಂಗೆ ಆಯಿತು. ಹೂವು ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ನಾವೇ ಆರಿಸ್ಕೋಬೋದಲ್ವಾ ಯಾವ ರೀತಿ ಬೇಕು ಅಂತೇಳ್ಬಿಟ್ಟು. ಸೊ ಶಾಪಿಂಗ್ ಎಲ್ಲ ಮುಗೀತು. ಈಗ ವ್ಲಾಗ್ ಎಂಡ್ ಮಾಡೋ ಟೈಮು ಬಂತು. ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.